ಏನಾಗಿದೆ ಅವನಿಗೆ? ಏನಾಗಿದೆ ಅಂತ ನನಗೆ ಗೊತ್ತಿಲ್ಲಮ್ಮ. ನನಗೇನು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನನಗೆ ಈ ಸಂಕೇತ ಯಾರು ಅಂತ ಗೊತ್ತಾಗ್ಲೇಬೇಕು. ನಿಜವಾಗ್ಲೂ ವಿಧಾನ ಇಲ್ವಾ ಅಂತ. ಮಗ ದಯವಿಟ್ಟು ಆ ವಿಷಯ ಎಲ್ಲ ಬಿಟ್ಬಿಡು. ಮೊದಲು ಹಾಸ್ಪಿಟಲ್ಗೆ ಹೋಗ್ಬೇಕು, ಅಡ್ಮಿಟ್ ಮಾಡ್ಬೇಕು ನಿನ್ನನ್ನು. ಒಂದು ಜಾಗ ಇದೆ ಕೆಂಪು ಪಾದೆ ಅಂತ, ಅಲ್ಲಿ ನಡಿಲಿಕ್ಕಿತ್ತು ಈ ಪೂಜೆ ಎಲ್ಲ. ಯಾರೀ ಸಂಕೇತ್? ನಾನು ನೋಡ್ಲಿಲ್ಲ ಇಷ್ಟವರೆಗೆ. ಒಬ್ರು ಹೆಂಗಸು ಇದೇ ಹೆಸರನ್ನು ಕೇಳ್ಕೊಂಡು ಬಂದಿದ್ರು. 1985 ನಿಮ್ಮ ಹಾಗೆ ಅವರು ತುಂಬು ಗರ್ಭಿಣಿಯಾಗಿದ್ರು. ಅವರು ಕೂಡ ಗರ್ಭಿಣಿ ಆಗಿದ್ರ? ಹೌದು. ಸಂಕೇತ್ ಯಾವುದರ ಸಂಕೇತ? ಸದ್ಯಕ್ಕೆ ಮುಂದೆ ಬರಲಿರೋ ಒಳ್ಳೆಯ ದಿನಗಳ ಸಂಕೇತ ಅಂತ ತಿಳ್ಕೊಳ್ಳಿ. ನೀವಿನ್ ಮುಂದುವರಿಸಿ, ಎಲ್ಲ ಒಳ್ಳೇದಾಗಲಿದೆ. ಪ್ರೆಗ್ನೆಂಟ್. ಕಂಗ್ರಾಚುಲೇಷನ್ಸ್. ಓ ಲಕ್ಷ್ಮೇ ವ್ಯಾವರ್ಸಿ. ಆ ಭಿಕ್ಷುಕನ್ಗೂ ಮಗು ಆಗ್ತಾ ಇದೆ, ಆದ್ರೆ ನಂಗೆ ಆಗ್ತಾ ಇಲ್ಲ. ಎಷ್ಟು ಜನ ಮಗು ಇಲ್ಲದೆ ಖುಷಿಯಾಗಿರಲ್ವಾ? ದೇ ಫೈಂಡ್ ಹ್ಯಾಪಿನೆಸ್ ಇನ್ ಅದರ್ ಥಿಂಗ್ಸ್ ಮ್ಯಾನ್. ಪ್ರಾಚೀನವಾದ ಒಂದು ಶಕ್ತಿಯುತ ವಿಧಿ ಇದೆ. ನೀನ್ ಮತ್ತೆ ಅದೇ ತಪ್ಪು ಮಾಡ್ತಾ ಇದೆಯಾ ಪೃಥ್ವಿ? ನನ್ಗೆ ಯಾವತ್ತಿಗೂ ಇದು ಒಂದೇ ಬೇಕಾಗಿದ್ದು. ಒಂದು ದಿನ ಯಾವನೋ ಒಬ್ಬ ಅಲ್ಲಿ ಬೀಚ್ ಹತ್ರ ಮೀಟ್ ಆದ ಅಂತ ಹೇಳಿದ್ದ. ನೆನಪಿರಲಿ, ಇದು ಪ್ರಬಲವಾದ ವಿಧಿ. ನೀವು ಕೊಡಬೇಕಾದ ದಾನ ಕೂಡ ಅಷ್ಟೇ ಕಷ್ಟಕರವಾದ್ದು. ಹರಕೆನೂ ಆಯಿತು, ಪೂಜೆನೂ ಆಯಿತು, ದಾನನೂ ಆಯಿತು.